ಮೋದಿ ಸರ್ಕಾರದಿಂದ ಕುಡುಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ನರೇಂದ್ರ ಮೋದಿ ಸರ್ಕಾರದಿಂದ ಕುಡುಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಒಂದು ದೇಶ ಒಂದು ತೆರಿಗೆ ಇನ್ಮುಂದೆ ಹೊರೆಯಾಗಲಿದೆ ಕುಡುಕರಿಗೆ. ಜುಲೈ 1ರಿಂದ ಜಿಎಸ್ಟಿ ಬಂದ ಮೇಲೆ ಮದ್ಯಪಾನ ಮತ್ತಷ್ಟು ಹಾನಿಕಾರ. ದುಬಾರಿಯಾಗಲಿದೆ ವಿಸ್ಕಿ, ಬಿಯರ್, ರಮ್, ಜಿನ್, ವೈನ್, ವೋಡ್ಕಾ. ಮದ್ಯ ತಯಾರಿಸುವ ಕಂಪನಿಗಳಿಗೆ ಜಿಎಸ್ಟಿ ಭಾರಿ ಹೊಡೆತ ನೀಡಲಿದೆ. ಏಕರೂಪ ತೆರಿಗೆಯಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಕಂಪನಿಗಳಿಗೆ ಬರೆ ಬೀಳಲಿದೆ. ಕುಡುಕ ಮಹಾಶ್ರ ಮೇಲೆ ಟ್ಯಾಕ್ಸ್ ಹೇರಲು ಈಗ ಕಂಪನಿಗಳು ನಿರ್ಧರಿಸಿವೆ. ಇನ್ ಮುಂದೆ ಕುಡಿತರು ನಶೆ ಇರಲ್ಲ. ನಶೆ ಇರ್ಬೇಕಂದ್ರೆ ಜೇಬಲ್ಲಿ ದುಡ್ಡಿರಲ್ಲ. ನರೇಂದ್ರ ಮೋದಿ ಸರ್ಕಾರದಿಂದ ನಿಜಕ್ಕೂ ಇದು ಕುಡುಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಒಂದು ದೇಶ ಒಂದು ತೆರಿಗೆ ಮುಂದೆ ಕುಡುಕರಿಗೆ ಒಂದು ರೀತಿ ಹೊರೆಯಾಗಲಿದೆ. ದೇಶ ಒಂದು ತೆರಿಗೆ ಹೆಸರಲ್ಲಿ ಜಾರಿಯಾಗ್ತಿರೋ ಜಿಎಸ್ಟಿ ಕುಡುಕರ ನಶೆ ಇಳಿಸೋದು ಖಚಿತ. ಯಾಕಂದ್ರೆ ಜಿಎಸ್ಟಿ ಜಾರಿಯಾದ್ಮೇಲೆ ಮದ್ಯ ತಯಾರಿಸೋ ಕಂಪನಿಗಳಿಗೆ ಉತ್ಪಾದನಾ ವೆಚ್ಚ ಹೆಚ್ಚಾಗಲಿದೆ. ಆದ್ರೆ ಇದನ್ನ ಕುಡುಕರಿಗೆ ಸರ್ವಿಸ್ ಟ್ಯಾಕ್ಸ್ ಹೆಸರಲ್ಲಿ ವಸೂಲಿ ಮಾಡಲು ಕಂಪನಿಗಳು ನಿರ್ಧರಿಸಿವೆ. ಮದ್ಯ ತಯಾರಿಕಾ ಕಂಪನಿಗಳ ಪ್ರಕಾರ ಉತ್ಪಾದನಾ ತೆರಿಗೆ 12ರಿಂದ 15% ಏರಿಕೆ ಆಗಲಿದೆ. ಈ ಹೊರೆಯನ್ನ ತಪ್ಪಿಸಲು ರಮ್ಮು, ಜಿನ್ನು, ವೈನು, ಬಿಯರ್, ವಿಸ್ಕಿ ದರ ಹೆಚ್ಚಿಸಿ ಅದನ್ನ ಸೇವಾದಾರ ಹೆಸರಲ್ಲಿ ಕುಡುಕ ಗ್ರಾಹಕರಿಂದಲೇ ವಸೂಲಿ ಮಾಡಲು ಕಂಪನಿಗಳು ಈಗ ತೀರ್ಮಾನಿಸಿವೆ. ಗಾಜಿನ ಬಾಟ್ಲು ಉತ್ಪಾದಿಸುವ ಕಂಪನಿಗಳಿಗೆ ಜಿಎಸ್ಟಿ ಬಂದ ಮೇಲೆ 3% ಉತ್ಪಾದನಾ ವೆಚ್ಚ ಹೆಚ್ಚಾಗಲಿದೆ. ಹಾಗೆ ಸಾಗಾಟದ ವೆಚ್ಚ 4.5ರಿಂದ ಅಂದ್ರೆ 5% ಹೆಚ್ಚಾಗಲಿದೆ. ಹೀಗಾಗಿ ಬಿಯರ್ ಮೇಲೆ 15% ದರ ಹೆಚ್ಚಳಕ್ಕೆ ಕಂಪನಿಗಳು ತೀರ್ಮಾನಿಸಿವೆ. ಅಂದ್ರೆ ಒಂದು ಬಿಯರ್ ಬಾಟಲ್ ಬೆಲೆಗೆ ₹120. ಆದ್ರೆ ಇನ್ ಮುಂದೆ ₹135 ಆಗಲಿದೆ. ಇನ್ನು ಗಾಜಿನ ಬಾಟ್ಲಿಗಳ ಮೇಲೆ 15% ಉತ್ಪಾದನಾ ತೆರಿಗೆ 18ರಿಂದ 28% ಏರಿಕೆಯಾಗಲಿದೆ. ಅಲ್ಲಿಗೆ ಒಂದು ಫುಲ್ ಬಾಟ್ಲಿಗೆ ಅಂದಾಜು ₹800 ಇದೆ ಅಂತ ಇಟ್ಕೊಳ್ಳಿ. ಜುಲೈ 1ರಿಂದ 32ರಿಂದ ₹91 ಹೆಚ್ಚಾಗಲಿದೆ. ಅಂದ್ರೆ ₹800 ಕೊಟ್ಟಿದ್ದವರು ಜುಲೈ 1ರಿಂದ ₹890 ಹಣ ಎತ್ತಿಟ್ಕೊಳ್ಬೇಕು. ಗಾಜಿನ ಬಾಟ್ಲು ಉತ್ಪಾದಿಸುವ ಕಂಪನಿಗಳಿಗೆ ಜಿಎಸ್ಟಿ ಬಂದ ಮೇಲೆ 3% ಉತ್ಪಾದನಾ ವೆಚ್ಚ ಹೆಚ್ಚಾಗಲಿದೆ. ಹಾಗೆ ಸಾಗಾಟದ ವೆಚ್ಚ 4.5ರಿಂದ 5% ಹೆಚ್ಚಾಗಲಿದೆ. ಹೀಗಾಗಿ ಬಿಯರ್ ಮೇಲೆ 15% ದರ ಹೆಚ್ಚಳಿಕೆ ಕಂಪನಿಗಳು ಈಗಾಗಲೇ ತೀರ್ಮಾನಿಸಿವೆ. ಆದರೆ ಒಂದು ಬಿಯರ್ ಬಾಟಲ್ ಬೆಲೆಗೆ ₹120 ಇತ್ತು. ಆದರೆ ಇನ್ನು ಮುಂದೆ ₹135 ಆಗಲಿದೆ. ಇನ್ನು ಗಾಜಿನ ಬಾಟಲ್ಗಳ ಮೇಲೆ 15% ಉತ್ಪಾದನಾ ತೆರಿಗೆ 18ರಿಂದ 28% ಏರಿಕೆ ಆಗಲಿದೆ. ಅಲ್ಲಿಗೆ ಒಂದು ಫುಲ್ ಬಾಟಲ್ಗೆ ಅಂದಾಜು ₹800 ಇದೆ ಅಂತ ಇಟ್ಕೊಳ್ಳಿ. ಜುಲೈ 1ರಿಂದ 32ರಿಂದ ₹90 ಹೆಚ್ಚಾಗಲಿದೆ.
ಓಕೆ, ನಮ್ಮ ಜೊತೆ ಮಾತಾಡೋದಕ್ಕೆ ವೈನ್ ಮಾಲೀಕರ ಸಂಘದ ಅಧ್ಯಕ್ಷ ಕನಕರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಎಸ್, ಇತ್ತೀಚಿನ ದಿನಗಳಲ್ಲಿ ನಮಗ್ ಕೈಗೆಟಕುವಂತದ್ದು ಯಾವ್ದು ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಯಾವ್ದೇ ಮುಟ್ಟಿದ್ರು ಕೂಡ ಬೆಲೆ ಜಾಸ್ತಿ, ಅಂತದ್ರಲ್ಲಿ ವೈನ್ ಬಿಯರ್ ಕಡಿಮೆ ಇದ್ರೆ ನಾವು ಇದು ಒಂದ್ ರೀತಿ ಹೊಡೆತ ಅಂತಾನೆ ಹೇಳ್ಬಹುದಲ್ವಾ ಸರ್? ಖಂಡಿತ. ಬಟ್ ಏನಂದ್ರೆ ನಮ್ಮಲ್ಲಿ ಡೈರೆಕ್ಟ್ ಆಗಿ IML ಮೇಲೆ ಇದನ್ನ GST ಅನ್ನ ಹಾಕಿಲ್ಲ. ಈ ಮದ್ಯ ಮತ್ತು ಪೆಟ್ರೋಲ್ ಅನ್ನ GST ಇಂದ ಹೊರಗಿಟ್ಟಿದ್ದಾರೆ. ಆದ್ರೆ ಇಂಡೈರೆಕ್ಟ್ ಆಗಿ ನಮ್ಗೆ ಏನಾಗ್ತದೆ ಅಂದ್ರೆ ಉತ್ಪಾದನೆ ವೆಚ್ಚ ಹೆಚ್ಚೋದ್ರಿಂದ ಖಂಡಿತವಾಗಿ ಮದ್ಯ ಬ್ರ್ಯಾಂಡ್ಗಳ ಮೇಲೆ ಸ್ವಲ್ಪ ಬೆಲೆ ಏರಿಕೆ ಖಂಡಿತ ಆಗಿ ಆಗ್ತದೆ. ಹೌದು, ಇದು ನಮ್ಮ ಸ್ವಲ್ಪ ಪ್ರತಿಯೊಂದು ಕುಡುಕರ ಮೇಲೆ ಸ್ವಲ್ಪ ಒಂದು ತೊಂದರೆ ಆಗ್ಬೋದು. ಸೊ ಕುಡುಕರಿಗೆ ಒಂದ್ ರೀತಿ ಇದು ಹೊರೆ, ಯಾಕಂದ್ರೆ ಅವ್ರಿಗೆ ದುಡ್ಡಿದ್ರೆ ತಾನೇ ನಿಮ್ಮಲ್ಲಿ ಬಂದು ವ್ಯಾಪಾರ ಆಗೋದು ಅಥವಾ ಅವ್ರು ಬಂದು ತಗೊಳ್ಳೋದು. ಅವ್ರಿಗೆ ಇದು ಒಂದ್ ರೀತಿ ನಿಮ್ಗೆ ಹೊಡೆತಾ ಇಲ್ದಿದ್ರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಒಂದ್ ರೀತಿ ಹೊಡೆತಾನೆ ಇದ್ದು. ಹೌದೌದು, ಖಂಡಿತವಾಗಿ. ಯಾಕಂದ್ರೆ ಈಗ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಮೊಲಾಸಸ್, ಈಗ ಈ ಸ್ಪಿರಿಟ್ ಅನ್ನು ತಯಾರು ಮಾಡುವ ಮೊಲಾಸಸ್ ನ ಮೇಲೆ ಹಾಕಿದ್ದಾರೆ. ಆ ಒಂದು ವ್ಯತ್ಯಾಸ ಏನಿದೆ 4-5%, ಕೆಲವರಲ್ಲಿ 5-6% ಉತ್ಪಾದನೆ ವೆಚ್ಚ ಹೆಚ್ಚಾಗೋದ್ರಿಂದ ಕೊನೆಯ ಹಂತದ ಮದ್ಯದ ಮೇಲೆ ಬೆಲೆ ಏರಿಕೆ ಖಂಡಿತ ಸಾಧ್ಯ ಇದೆ. ಆದ್ರೆ ಅದು ಈಗಲೇ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದನ್ನ ಅಳೆದು ತೂಗಿ ನೋಡ್ಬೇಕಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಐಟಮ್ ಇದು ಈಗ ನಾವು ಈಗಲೇ ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಸೊ ಇದು ಮೋಸ್ಟ್ಲಿ ಆಮೇಲೆ ಇನ್ನೊಂದು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಆ ಉತ್ಪಾದನಾ ವೆಚ್ಚ ಹೆಚ್ಚಾದ್ರೂ ಕೂಡ ಏಕಾಏಕಿ ಬೆಲೆ ಏರಿಕೆ ಮಾಡ್ಲಿಕ್ಕೂ ಆಗೋದಿಲ್ಲ. ಈ ಪ್ರತಿಯೊಬ್ಬ ಉತ್ಪಾದನೆ ಮಾಡುವವರು ಕೂಡ ಡಿಸ್ಟಿಲರಿ ಅವರು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನಮ್ಮ ಅಬಕಾರಿ ಕಮಿಷನರಿಗೆ ಒಂದು ನರೇಶನ್ ಅನ್ನು ಕೊಟ್ಟು ಯಾವ್ಯಾವ ಕಾರಣಕ್ಕೆ ಹೆಚ್ಚಾಗುತ್ತೆ, ಎಷ್ಟು ಹೆಚ್ಚಾಗುತ್ತೆ ಅಂತ ಕೊಟ್ಟು ಅದರ ಬೆಲೆಯನ್ನ ಇಷ್ಟೇ ನಿಗದಿಪಡಿಸ್ತೇವೆ ಅಂತ ಹೇಳಿ ಅದನ್ನ ಅವರಿಂದ ಪರ್ಮಿಷನ್ ತೆಗೆದೇ ಮಾಡ್ಬೇಕಾಗುತ್ತೆ. ಓಕೆ, ಈ ಬೆಲೆ ಏರಿಕೆ ನಡೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಬೆಲೆ ಏರಿಕೆ ಇದು ಅನಿವಾರ್ಯ. ಏನಂತ ಹೇಳಿದ್ರೆ ಈಗ ಇವತ್ತು ನಾವೊಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವಾಗ ಆಮೇಲೆ ಹೆಚ್ಚಾಗಿ ಏನಂತ ಹೇಳಿದ್ರೆ ಒಂದು ಬಹಳಷ್ಟು ಒಂದು 10% ಆಗ್ಲಿಕ್ಕಿಲ್ಲ ಅಂತ ಅನ್ಸ್ತದೆ. ಒಂದು 5-6% ಬೆಲೆ ಏರಿಕೆ ಆಗ್ಬೋದು. ಕುಡಿಯೋರು ಎಲ್ಲಿದ್ರು ಕುಡಿತಾರೆ ಸರ್, ಅದ್ ಎಷ್ಟೇ ಬೆಲೆ ಆದ್ರೂ ಕೂಡ ಇದನ್ ಮಾತ್ರ ಬಿಡಲ್ಲ. ಈ ಏನಾದ್ರೂ ಒಂದು ಸ್ಪೆಷಲ್ ಒಕೇಶನ್ ಅಂತ ಬಂದಾಗ ಅವರು ರೇಟ್ ವಿಚಾರವಾಗಿ ಹಿಂದೆ ಮುಂದೆ ನೋಡಲ್ಲ. ಬಟ್ ಕೆಲವರಿಗೆ ಬಹಳ ಅಡಿಕ್ಟ್ ಆಗಿರ್ತಾರೆ ನೋಡಿ, ಅದು ಪಕ್ಕಾ ದಿನ ತಗೊಳ್ಳೋಂತವ್ರು ಚಳಿಗೆ. ಸೊ ಅಂತವ್ರಿಗೆ ಇದು ಒಂದ್ ರೀತಿ ಹೊಡ್ತಾನೆ ಸರ್, ಇದು ಅದು ಹೊಡ್ತಾರೆ. ಮತ್ತು ಈ ಯಾವಾಗ್ಲೂ ಮತ್ತೆ ಈ ಚೀಪರ್ ಮದ್ಯ ಇದೆ ನೋಡಿ, ಕಡಿಮೆ ಬೆಲೆ ಮದ್ಯ ತಗೊಳ್ಳುವವರಿಗೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸದಲ್ಲಿ ಒಂದು 3-4 ರೂಪಾಯಿ ವ್ಯತ್ಯಾಸ ಆದ್ರೂ ಆಗಬಹುದು ಒಂದು ಬಾಟ್ಲಿಗೆ. ಆದ್ರೆ ಇದು ಅನಿವಾರ್ಯ ಆದ್ರಿಂದ ನಾವು ಅದ್ರ ಬಗ್ಗೆ ಸ್ವೀಕರಿಸೋದಕ್ಕೆ ರೆಡಿ ಇದ್ದೀರಾ? ಖಂಡಿತವಾಗಿ. ಯಾಕಂದ್ರೆ ಅದು ಸ್ವಲ್ಪ ಮಟ್ಟಿನ ಬೆಲೆ ಏರಿಕೆ ಇದ್ರೆ ನಮ್ಮ ಕಸ್ಟಮರ್ ಕೂಡ ಅದನ್ನ ಒಪ್ತಾರೆ. ತುಂಬಾ ಕಷ್ಟ ಆಗುತ್ತೆ ಅಂತ. ಟೂ ಮಚ್ ಆದಾಗ ಕಷ್ಟ ಆಗ್ತದೆ, ಸ್ವಲ್ಪ ವ್ಯಾಪಾರದಲ್ಲಿ ಕುಂಠಿತ ಆಗ್ಬೋದು, ಕಿಕ್ ಕೊಡುತ್ತೆ ಅಂತ ಹೇಳ್ತಾ ಇದ್ದೀರಾ. ಕಿಕ್ ಜಾಸ್ತಿ ಕೊಡಬಹುದು ಸ್ವಲ್ಪ. ಓಕೆ ಸರ್, ಥ್ಯಾಂಕ್ ಯು ಸರ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಆನ್ಲೈನ್ ವ್ಯವಹಾರ ಮಾಡ್ತೀರಾ? ಇನ್ಮುಂದೆ ಹುಷಾರ್ ಹುಷಾರ್. Amazon.com ನಲ್ಲಿ ನಾನು ಅದನ್ನ ತಗೊಂಡೆ, ಫ್ಲಿಪ್ಕಾರ್ಟ್ ನಲ್ಲಿ ನಾನು ಇದನ್ನ ಬುಕ್ ಮಾಡಿದೆ, eBay, ಸ್ನ್ಯಾಪ್ಡೀಲ್, ಪೇಟಿಎಂ, ಜಬಾಂಗ್, ಮಿಂತ್ರಾದಲ್ಲೂ ನಾನು ಆನ್ಲೈನ್ ಬುಕ್ ಮಾಡಿದೆ ಗೊತ್ತಾ, ಮನೆಗೆ ತಂದ್ಕೊಟ್ರು ಅಂತ ಇನ್ ಮುಂದೆ ಹುಬ್ಬೇರ್ಬೇಡಿ. ಯಾಕಂದ್ರೆ ಆನ್ಲೈನ್ ಅಲ್ಲಿ ಖರೀದಿ ಮಾಡೋಕೆ GST ಶಾಕಿಂಗ್ ನ್ಯೂಸ್ ಕೊಡ್ತಿದೆ. GST ಬಂದ್ಮೇಲೆ ಒಂದೇ ತೆರಿಗೆ ನೀತಿ ಬರೋದ್ರಿಂದ ಆನ್ಲೈನ್ ವಸ್ತುಗಳ ಬೆಲೆ ಮೇಲೆ ತೆರಿಗೆ ಹಾಕಲು ಜೊತೆಗೆ
ದರವನ್ನು ಕೂಡ ಏರಿಸಲು ಕಂಪನಿಗಳು ಪ್ಲಾನ್ ಮಾಡಿವೆ. ಜೊತೆಗೆ ಇಷ್ಟು ದಿನ ಡ್ಯಾಮೇಜ್ ಇದ್ರೆ ವಾಪಸ್ ಕೊಡ್ತಿದ್ರೆ, ಇಷ್ಟ ಆಗ್ಲಿಲ್ಲ ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡ್ತಿದ್ರಿ. ಆದ್ರೆ ಜುಲೈ 1ರಿಂದ ರಿಟರ್ನ್ ಕೊಟ್ರೆ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ 18% ರಷ್ಟು ಹಣವನ್ನ ತೆರಿಗೆ ರೂಪದಲ್ಲಿ ದಂಡವಾಗಿ ವಸೂಲಿ ಮಾಡಲು ಆನ್ಲೈನ್ ಕಂಪನಿಗಳು ಈಗ ಪ್ಲಾನ್ ಮಾಡಿವೆ. ಜುಲೈ 1ರಿಂದ ಆನ್ಲೈನ್ ವ್ಯವಹಾರದ ಮೇಲೆ 1% ತೆರಿಗೆ ನಿಗದಿಯಾಗಿದೆ. ನಷ್ಟ ಸರಿದೂಗಿಸಲು ಆನ್ಲೈನ್ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಲಿದೆ. ಇನ್ನು ತೆರಿಗೆ ತಪ್ಪಿಸಿಕೊಳ್ಳಲು ಇನ್ಮುಂದೆ ಡಿಸ್ಕೌಂಟ್ ಆಫರ್ ಉಡುಗೊರೆ ಯಾವುದೇ ರೀತಿ ಸಿಗಲ್ಲ. ಸೊ ಆಸೆನ ಬಿಟ್ಟು ಬಿಡಿ. ಆನ್ಲೈನ್ ಬುಕ್ಕಿಂಗ್ ರಿಟರ್ನ್ ಕೊಟ್ರೆ, ಆರ್ಡರ್ ಕ್ಯಾನ್ಸಲ್ ಮಾಡಿದ್ರೆ ಗ್ಯಾರಂಟಿ ದಂಡ ಕಟ್ಟಬೇಕಾಗುತ್ತೆ. ಇದ್ದನ್ನ ತಗೊಂಡು ಬುಕ್ ಮಾಡಿದಾದ್ಮೇಲೆ ಅದನ್ನ ನೀವು ಇಟ್ಕೊಳ್ಳೇಬೇಕಾದ ಪರಿಸ್ಥಿತಿ ಈಗ ಎದುರಾಗಿದೆ. ಎಂಆರ್ಪಿ ಮೇಲೆ 18% ಹಣವನ್ನ ದಂಡದ ರೂಪದಲ್ಲಿ ವಸೂಲಿಗೀಗ ಪ್ಲಾನ್ ಮಾಡಲಾಗಿದೆ. ಆನ್ಲೈನ್ ವಸ್ತು ಮನೆ ಮನೆಗೆ ತಲುಪಿಸಲು ಮತ್ತಷ್ಟು ಅದ್ರ ಬಗ್ಗೆ ಟೆಕ್ನಾಲಜಿನೂ ಒಂದಷ್ಟು ವೇಗ ಆಗುತ್ತೆ. ಮದ್ಯ ಆಯ್ತು, ಈಗ ಆನ್ಲೈನ್ ಆಯ್ತು, ಈಗ ಕನ್ನಡ ಸ್ಟಾರ್ ನಟ ನಟಿಯರಿಗೂ ಒಂದ್ ರೀತಿ ಬಿಗ್ ಶಾಕ್ ಅಂತ. ಅದೇನಂತ ನೋಡೋಣ ಬ್ರೇಕಿಂಗ್ ನ್ಯೂಸ್ ಅಲ್ಲಿ. ಓಕೆ, ಕನ್ನಡದ ಸ್ಟಾರ್ ನಟ ನಟಿಯರಿಗೂ ಬಿಗ್ ಶಾಕ್. ಇದು ಜಿಎಸ್ಟಿ ವ್ಯಾಪ್ತಿಗೆ ಚಿತ್ರನಟ ನಟಿಯರು ಬರಲಿದ್ದು 20 ಲಕ್ಷಕ್ಕಿಂತ ಹೆಚ್ಚು ಸಂಭಾವನೆಗೆ 28% ತೆರಿಗೆಯನ್ನ ಕಟ್ಟಬೇಕು. 20 ಲಕ್ಷಕ್ಕೆ 5 ಲಕ್ಷದ ಮತ್ತು 60,000 ರೂಪಾಯಿ ಕಟ್ಟಿದ್ರೆ 50 ಲಕ್ಷ ಪಡೆದವರು 14% ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಇನ್ನು 1 ಕೋಟಿ ಸಂಭಾವನೆಗೆ 28 ಲಕ್ಷ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. 2 ಕೋಟಿ ಪಡೆದರೆ 48 ಲಕ್ಷ ತೆರಿಗೆಯನ್ನ ಕಟ್ಟಲೇಬೇಕು. ಪುನೀತ್, ಯಶ್, ಸುದೀಪ್, ದರ್ಶನ್ ರಂತಹ ಸ್ಟಾರ್ಗಳಿಗೆ ಇದು ಒಂದು ರೀತಿ ಬಿಗ್ ಲಾಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ಸಿನಿಮಾಗೆ 1 ಕೋಟಿಗೂ ಹೆಚ್ಚು ತೆರಿಗೆ ನೀಡಬೇಕು ಬಿಗ್ ಸ್ಟಾರ್ಗಳು. ಇನ್ನು 20 ಲಕ್ಷ ಸಂಭಾವನೆ ತಗೊಳ್ಳೋರು ಇನ್ನು ಮುಂದೆ 5.60 ಲಕ್ಷ ಅಷ್ಟು ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. 50 ಲಕ್ಷ ಸಂಭಾವನೆ ಪಡೆಯೋರು 14 ಲಕ್ಷ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. 1 ಕೋಟಿ ಸಂಭಾವನೆ ಪಡೆಯೋರು 28 ಲಕ್ಷ ತೆರಿಗೆಯನ್ನ ಕಟ್ಟಿದ್ರೆ 2 ಕೋಟಿ ಸಂಭಾವನೆ ಪಡೆಯೋರು 50 ಲಕ್ಷ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. 3 ಕೋಟಿ ಸಂಭಾವನೆ ಪಡೆಯೋರು 84 ಲಕ್ಷ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. 4 ಕೋಟಿ ಸಂಭಾವನೆ ಪಡೆಯೋರು 1.02 ಕೋಟಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. 5 ಕೋಟಿ ಸಂಭಾವನೆ ಪಡೆಯೋರು 1.30 ಕೋಟಿ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಓಕೆ, ಯಾವ ನಟರಿಗೆ ಎಷ್ಟು ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಗ್ರಾಫಿಕ್ ಪ್ಲೇಟ್ಸ್ ನಲ್ಲಿ ಪುನೀತ್ ರಾಜ್ಕುಮಾರ್ ಮೊದಲನೇದಾಗಿ ಸಂಭಾವನೆ ಅಂದಾಜು 5ರಿಂದ 6 ಕೋಟಿ ಪಡೀತಾರೆ. ತೆರಿಗೆ ಅಂದಾಜು 1.58 ಕೋಟಿಯನ್ನ ಅವರು ಕಟ್ಟಬೇಕಾಗುತ್ತೆ. ಇನ್ನು ಸುದೀಪ್ ಸಂಭಾವನೆ ಅಂದಾಜು 5.6 ಕೋಟಿ ಇದೆ. ಅವರಿಗೆ ತೆರಿಗೆ ಈಗ ಅಂದಾಜು 1.58 ಕೋಟಿಯನ್ನ ಕಟ್ಟಬೇಕಾಗುತ್ತೆ. ಇನ್ನು ದರ್ಶನ್ ನೋಡೋದಾದ್ರೆ 5ರಿಂದ 6 ಕೋಟಿ ಪಡೆಯುವ ತೆರಿಗೆಯನ್ನ ಅಂದಾಜು 1.58 ಕೋಟಿಯನ್ನ ಕಟ್ಟಬೇಕಾಗುತ್ತೆ. ಇನ್ನು ಯಶ್ ಸಂಭಾವನೆ ಅಂದಾಜು 5ರಿಂದ 6 ಕೋಟಿ, ಅವರು ಅಂದಾಜು 1.58 ಕೋಟಿಯಷ್ಟು ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಅಫ್ಕೋರ್ಸ್ ಇನ್ನು ಈಗಾಗಲೇ ಜಿಎಸ್ಟಿ ಬಂದ್ರೆ ಇದನ್ನ ಸ್ಟಾರ್ ನಟರು ಕಟ್ಟಲೇಬೇಕಾಗುತ್ತೆ ತೆರಿಗೆನ. ಇದ್ರ ಬಗ್ಗೆ ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಜಗೀನ್ ಜೊತೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಕೋಟಿ ಕೋಟಿ ಸಂಭಾವನೆ ಪಡಿತಿದ್ದಂತಹ ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೆ, ಬಿಗ್ ಸ್ಟಾರ್ಗಳಿಗೆ ಈಗ ಜಿಎಸ್ಟಿ ಜಾರಿ ಆದ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಮಾತನಾಡೋಣ. ಈಗ ಜಂಟಿ ಆಯುಕ್ತರು ರಾಮನ್ ಸರ್ ನಮ್ಮ ಜೊತೆ ಇದ್ದಾರೆ, ಮನೋರಂಜನಾ ವಿಭಾಗದವರು. ಸರ್,
ಒಂದು ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೆ GST ಜಾರಿ ಆದ್ರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ? ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡುವ ಹಿನ್ನೆಲೆಯಲ್ಲಿ ಈ ರಾಷ್ಟ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿಯ ಹೆಜ್ಜೆಯ ಹಿನ್ನೆಲೆಯಲ್ಲಿ ಕನ್ನಡದ ಚಲನಚಿತ್ರ ಮಾಧ್ಯಮ ಪೂರ್ಣವಾಗಿ ಇದರಲ್ಲಿ ಭಾಗಿಯಾಗಿದೆ. ಎರಡನೇದು, ಚಲನಚಿತ್ರ ನಟನಟಿಯರು ಇದುವರೆಗೂ ಕೂಡ ಈ ತೆರಿಗೆ ವ್ಯಾಪ್ತಿಯಲ್ಲಿ ಅಂದ್ರೆ ವಾಣಿಜ್ಯ ತೆರಿಗೆ ವ್ಯಾಪ್ತಿಯಲ್ಲಿ ಇರಲಿಲ್ಲ, ಕೇವಲ ಸೇವಾ ತೆರಿಗೆಯನ್ನು ಮಾತ್ರ ಸಂದಾಯ ಮಾಡ್ತಿದ್ರು. ಆದರೆ ಪ್ರಸ್ತುತ GST ಅನುಷ್ಠಾನದ ನಂತರ ಏಕರಾಷ್ಟ್ರ, ಏಕ ತೆರಿಗೆ, ಏಕ ಮಾರುಕಟ್ಟೆ ಎನ್ನುವ ಈ ಶೀರ್ಷಿಕೆಯಡಿಯಲ್ಲಿ ರಾಷ್ಟ್ರದ ದೊಡ್ಡ ತೆರಿಗೆ ಪದ್ಧತಿ ಜಾರಿಯಾಗುವುದರಿಂದ ಎಲ್ಲ ನಟನಟಿಯರು ಅದಕ್ಕೆ ಪೂರಕವಾದವರು GSTಯನ್ನು ಸಂದಾಯ ಮಾಡಬೇಕಾಗಿರುತ್ತೆ. ಓಕೆ, ಒಂದು ಏನಂತಂದ್ರೆ ಈಗ ಪುನೀತ್ ಅವರಿಗಿರ್ಬೋದು, ದರ್ಶನ್, ಯಶ್, ಬಿಗ್ ಸ್ಟಾರ್ಗಳ ಸಂಭಾವನೆಗಳೇ 4 ರಿಂದ 5 ಕೋಟಿ ಗಿಂತ ಹೆಚ್ಚಾಗಿರುತ್ತೆ. ಅವ್ರಿಗೆ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ? ಕೋಟಿಯನ್ನು ಪಡೆದ ನಟನಾಗಲಿ ಅಥವಾ 20 ಲಕ್ಷ ಪಡೆದ ನಟಿಯಾಗಲಿ ಕೇವಲ 18% ದರದಲ್ಲಿ ತೆರಿಗೆಯನ್ನು ಇಲಾಖೆಗೆ ಸಂದಾಯ ಮಾಡಬೇಕಾಗಿರುತ್ತೆ. ಸಂಭಾವನೆಯನ್ನು 1 ಕೋಟಿಯನ್ನು ನೀಡಿದರೆ ಟ್ಯಾಕ್ಸ್ ಇನ್ವಾಯ್ಸನ್ನು ಆ ನಟನಿಗೆ ಕೊಡಬೇಕಾಗುತ್ತೆ. ಆ ನಟನಿಗೆ ಟ್ಯಾಕ್ಸ್ ಇನ್ವಾಯ್ಸನ್ನು ನೀಡುವಾಗ 18% ತೆರಿಗೆಯನ್ನು ಆ ಟ್ಯಾಕ್ಸ್ ಇನ್ವಾಯ್ಸಲ್ಲಿ ನಿರ್ಮಾಪಕ ತೋರಿಸಬೇಕಾಗತ್ತೆ. ಓಕೆ, ಒಂದು ಸರ್, ಇನ್ನು ಥಿಯೇಟರ್ ಮಾಲೀಕರು ಯಾವ ರೀತಿ ನೋಂದಣಿಯನ್ನ ಮಾಡ್ಕೋಬೇಕಾಗುತ್ತೆ, ಅವ್ರಿಗೆ ಯಾವ ರೀತಿ ಅಪ್ಲೈ ಆಗುತ್ತೆ ಈ GST ಅನ್ನೋದು? ₹100ಗಿಂತ ಕೆಳಪಟ್ಟ ಟಿಕೆಟ್ ಮಾರಾಟ ಮಾಡಿದರೆ 18% ತೆರಿಗೆಯನ್ನು ಸಂಗ್ರಹಣೆ ಮಾಡಬೇಕು. 100ಕ್ಕಿಂತ ಹೆಚ್ಚು ದರದ ಟಿಕೆಟ್ ಅನ್ನು ಮಾರಾಟ ಮಾಡಿದರೆ 28% ತೆರಿಗೆಯನ್ನು ಅವರು ಟಿಕೆಟ್ನಲ್ಲಿ ಸಂಗ್ರಹಣೆ ಮಾಡಬೇಕಾಗುತ್ತೆ. ಎಸ್, ಏನು ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಚಿತ್ರರಂಗದಲ್ಲಿರ್ತಕ್ಕಂಥವ್ರು ನೋಂದಣಿ ಮಾಡಿಸ್ಕೊಳ್ಬೇಕು, ಆರ್ಥಿಕ ಶಿಸ್ತನ್ನ ಪಾಲನೆ ಮಾಡಬೇಕು ಅನ್ನುವಂಥದ್ದು ಜಂಟಿ ಆಯುಕ್ತ ರಾಮನ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಮಾಲ್ತೇಶ್ ಚೆಗ್ಗಿನ್, ಪಬ್ಲಿಕ್ ಟಿವಿ, ಬೆಂಗಳೂರು.